ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಎಲ್ಲಾ ಕಾಲದಲ್ಲೂ ಒಂದಲ್ಲ ಒಂದು ರೀತಿಯ ಘಟನೆಗಳು ನಡೆದಿವೆ. ಅದರ ಪ್ರತಿಫಲವನ್ನು ಒಂದು ದಿನ ಊಟ ಮಾಡಲೇಬೇಕು. ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಮಾಜಿ ಪ್ರಧಾನಿ ಗುಡುಗು. ಈ ಬಾರಿಯ ದಸರಾ ಆಚರಣೆಯ ಬೆಳವಣಿಗೆಗಳು ಕಳವಳಕಾರಿಯಾಗಿವೆ. ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ನಡೆದಿರುವ ರಾಜಕೀಯವು ಬೇಸರ ಮೂಡಿಸಿದೆ. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಪ್ರಕಟಣೆ. ಬಾಣಾವರ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ. ಶಾಸಕ ಕೆಎಂಸಿ ರಾಜೀನಾಮೆಗೆ ಆಗ್ರಹ. ಪಿಡಿಒ ಇಒ ಅಮಾನತ್ತಾಗದಿದ್ದರೆ ಧರಣಿಯ ಎಚ್ಚರಿಕೆ. ವಾರ್ತೆಗಳ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಧರ್ಮಸ್ಥಳದ ಪಾವಿತ್ರತೆಗೆ ಭಂಗ ತರಬೇಕೆಂದು ಈ ಕೆಲಸ ಮಾಡಿದ್ದಾರೆ. ಆದರೆ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಈ ದೇಶದಲ್ಲಿ ಇಂತಹ ಘಟನೆಗಳು ತುಂಬಾ ನಡೆದಿವೆ. ನಾನಂತೂ ಈ ವಿಷಯದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ. ಇದರ ಹಿಂದೆ ಯಾರಿದ್ದಾರೆ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಲಕ್ಷಾಂತರ ಜನ ಬರ್ತಾರೆ. ಅದರ ಪಾವಿತ್ರತೆಗೆ ಭಂಗ ತರಬೇಕು ಅಂತ ಕೆಲವರು ಕೆಲಸ ಮಾಡಿದ್ದಾರೆ. ಸರ್ಕಾರ ಇನ್ನೂ ತನಿಖೆ ಮಾಡ್ತಿದೆ, ಸತ್ಯ ಹೊರಬರಲಿದೆ ಎಂದಿದ್ದಾರೆ. ಎಲ್ಲಾ ಕಾಲದಲ್ಲೂ ಒಂದಲ್ಲ ಒಂದು ರೀತಿಯ ಘಟನೆಗಳು ನಡೆದಿವೆ. ಅವರು ಒಂದಲ್ಲ ಒಂದು ದಿನ ಅದರ ಪ್ರತಿಫಲ ಊಟ ಮಾಡಬೇಕು. ನನಗೆ ದೈವದಲ್ಲಿ ನಂಬಿಕೆ ಇದೆ. ಯಾವ ಉದ್ದೇಶದಿಂದ ಯಾರೇ ಆಗಲಿ ಅದು ಗೊತ್ತಾಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ದೇಶದಲ್ಲಿ ಇಂಥ ಅನೇಕ ಘಟನೆಗಳು ಹಿಂದೆ ನಡೆದಿದೆ. ನಾನಂತೂ ಈ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾವ ಉದ್ದೇಶದಿಂದ ಇಂಥ ಘಟನೆಗಳಿಗೆ ಪ್ರೋತ್ಸಾಹ ಯಾರು ಕೊಡುತ್ತಾರೆ ಅದರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಇನ್ನೂ ಕೂಡ ಅದನ್ನ ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಂಡಿದ್ದಾರೆ. ಇದರಿಂದ ಕಡೆ ಯಾರಿದ್ದಾರೆ ಏನು ಅಂತ ಆ ಒಂದು ದೊಡ್ಡ ಸಂಸ್ಥೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಲಕ್ಷಾಂತರ ಜನ ಬರ್ತಾರೆ. ಪಾವಿತ್ರತೆಗೆ ಭಂಗ ತರಬೇಕು ಅಂತ ಕೆಲವು ಕೃತ್ರಿಮಗಳು ಕೆಲಸ ಮಾಡಿದ್ದಾರೆ. ಅದರ ಸತ್ಯನ ಯಾರು ಮುಚ್ಚಲಿಕ್ಕೆ ಆಗಲ್ಲ. ಒಂದು ಸರ್ಕಾರ ಇನ್ನೂ ತನಿಖೆ ಮಾಡುತ್ತಾ ಇದೆ. ನಾನು ಅದರ ಬಗ್ಗೆ ಅದಕ್ಕಿಂತ ಹೆಚ್ಚು ಹೇಳ ನೋಡಿ. ಎಲ್ಲ ಕಾಲದಲ್ಲೂ ಒಂದಲ್ಲ ಒಂದು ರೀತಿ ಇತರ ಘಟನೆಗಳು ನಡೆದಿದ್ದಾವೆ. ಅದರ ದುಷ್ಪರಿಣಾಮ ಯಾರು ಮಾಡಿರ್ತಾರೋ ಅವರು ಒಂದಲ್ಲ ಒಂದಿನ ಅದರ ಪ್ರತಿಫಲ ಊಟ ಮಾಡಬೇಕಾಗುತ್ತೆ. ನನಗೆ ದೈವದಲ್ಲಿ ನಂಬಿಕೆ ಇದೆ. ಯಾವ ಉದ್ದೇಶದಿಂದ ಯಾರೇ ಆಗಿರಲಿ ವಿರುದ್ಧವಾಗಿ ಯಾವ ಕೆಲಸಕ್ಕೆ ಕೈ ಹಾಕಿರಲಿ ಆ ಕೆಲಸ ಸಂಪೂರ್ಣ. ರಾಜ್ಯ ಸರ್ಕಾರವು ಆಯೋಜಿಸಲು ಉದ್ದೇಶಿಸಿರುವ ದಸರಾ ಆಚರಣೆಗಳು ಹಾಗೂ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ನಡೆದಿರುವ ರಾಜಕೀಯವು ತೀವ್ರ ಬೇಸರ ಮೂಡಿಸಿದೆ ಎಂದು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಹೇಳಿದ್ದಾರೆ.
ಈ ಬಗ್ಗೆ ಪ್ರಕಟಣೆ ನೀಡಿರುವ ಅವರು ಈ ವರ್ಷದ ದಸರಾ ಆಚರಣೆಯ ಬೆಳವಣಿಗೆಗಳು ಕಳವಳಕಾರಿಯಾಗಿವೆ ಎಂದು ಹೇಳಿದ್ದಾರೆ. ದಸರಾ ಆಚರಣೆಗಳು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಾಲಯದ ಸುತ್ತ ರಾಜಕೀಯವು ನಡೆಯುತ್ತಿರುವುದು ತೀವ್ರ ಬೇಸರ ತರಿಸಿದೆ. ಆದ್ದರಿಂದ ನಾನು ಈ ಪತ್ರ ಬರೆಯುತ್ತಿದ್ದೇನೆ. ಈ ವರ್ಷದ ನಾಡಹಬ್ಬ ಉದ್ಘಾಟನೆಗೆ ಆಹ್ವಾನಿಸಲಾದ ಗಣ್ಯರ ಆಯ್ಕೆಯು ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಸಂವೇದನಾರಹಿತ ಹೇಳಿಕೆ ಅನಗತ್ಯವಾಗಿತ್ತು. ಅದು ಹಿಂದೂ ದೇವಸ್ಥಾನ ಅಲ್ಲದಿದ್ದರೆ ಅದನ್ನು ಎಂದಿಗೂ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ತರುತ್ತಿರಲಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಬಾಣಾವರ ಗ್ರಾಮ ಪಂಚಾಯಿತಿಯಲ್ಲಿ ಪಿಎಂಎವೈ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಎಂಬುದನ್ನು ಸ್ವತಃ ಶಾಸಕರೇ ಒಪ್ಪಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅವರದೇ ಸರ್ಕಾರ ಇದ್ದು ಶೀಘ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಕೆಎಂ ಶಿವಲಿಂಗೇಗೌಡರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ವಸತಿ ಯೋಜನೆಯಡಿ 90 ಮಂದಿ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಲ್ಲಿ ಬೋಗಸ್ ನಡೆದಿರುವ ಅಧಿಕಾರಿಗಳು ಇದೇ ಶಿವಲಿಂಗೇಗೌಡ ಅವರು ನಿಯೋಜನೆ ಮಾಡಿರುವವರು ಎಂದು ದೂರಿದರು. ಬಾಣಾವರ ಗ್ರಾಮ ಪಂಚಾಯಿತಿ ಪಿಡಿಒ ಕುಮಾರಸ್ವಾಮಿ ಎನ್ ಎಂಬುವರು ಹಬ್ಬನಘಟ್ಟ ಪಂಚಾಯಿತಿಯಲ್ಲಿದ್ದಾಗ ಕರ್ತವ್ಯ ಲೋಪ ಆರೋಪದಡಿ ಅಮಾನತುಗೊಂಡಿದ್ದರು. ನಂತರ ಅವರನ್ನೇ ಇದೇ ಶಿವಲಿಂಗೇಗೌಡರು ತಾವೇ ಮೌಖಿಕ ಶಿಫಾರಸು ಮಾಡಿ ಬಾಣಾವರ ಗ್ರಾಮ ಪಂಚಾಯಿತಿ ಪಿಡಿಒ ಮಾಡಿದ್ದರು. ಇಷ್ಟೆಲ್ಲ ಭ್ರಷ್ಟಾಚಾರಕ್ಕೆ ಕುಮಾರಸ್ವಾಮಿಯೇ ಕಾರಣವಾಗಿದ್ದು ಇವರ ನೇಮಕಕ್ಕೆ ಶಾಸಕ ಶಿವಲಿಂಗೇಗೌಡ ಅವರ ಮೌಖಿಕ ಆದೇಶ ಕಾರಣ ಎಂದು ಹಿಂದೆ ತಾಲೂಕು ಪಂಚಾಯಿತಿ ಇಒ ಆಗಿದ್ದ ನಾಗರಾಜ್ ಎಂಬುವರು ಸರ್ಕಾರಕ್ಕೆ ನೀಡಿರುವ ವರದಿಯಲ್ಲಿ ವಿವರಿಸಿದ್ದಾರೆ. ಯಾವ ಅಧಿಕಾರಿಗಳು ತಮ್ಮ ಮಾತು ಕೇಳ್ತಾರೋ, ಶಾಸಕರು ಹೇಳಿದಂತೆ ಸಹಿ ಹಾಕುತ್ತಾರೋ ಅಂತವರನ್ನು ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಪ್ರಭಾರಿಯಾಗಿ ನೇಮಕ ಮಾಡಿಸುತ್ತಿದ್ದಾರೆ. ಇವರದೇ ಸರ್ಕಾರ ಇದ್ದು ಪಿಡಿಒಗಳ ನೇಮಕ ಏಕೆ ಆಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ತಾಲೂಕಿಗೆ ಯಾವುದೇ ಅಧಿಕಾರಿ ಬರಬೇಕಿದ್ದರೂ ಶಿವಲಿಂಗೇಗೌಡರ ಗಮನಕ್ಕೆ ಬರಲೇಬೇಕು. ಅದೇ ಅಧಿಕಾರಿಗಳ ತಪ್ಪಿಗೆ ಶಿವಲಿಂಗೇಗೌಡರು ಹೊಣೆಗಾರರು. ಭ್ರಷ್ಟಾಚಾರದಲ್ಲಿ ನನ್ನ ಪಾತ್ರ ಇಲ್ಲ ಎಂದು ಶಾಸಕರು ಹೇಳಿದರೂ ಕೂಡ ನನ್ನ ಬಳಿ ಸಾಕ್ಷಿಗಳಿವೆ. ನರೇಗಾ ಯೋಜನೆಯಡಿ 5 ಕೋಟಿ ಬಿಲ್ ಪಾವತಿ ಯಾರ ಹೆಸರಿಗೆ ಆಗಿದೆ ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಅದರಲ್ಲಿ SC 8 ಮನೆ, ST 2 ಮನೆ, ಮೈನಾರಿಟಿ 13 ಮನೆ ಮತ್ತು ಇತರೆ ವರ್ಗ ಜನರಲ್ಲೂ ಎಲ್ಲ ಸೇರಿ 69, ಒಟ್ಟು 90 ಮನೆಗಳು ಬೋಗಸ್ ಅರ್ಜಿ. ಇದು ನಾವು ಆಚೆ ತೆಗೆದ ಮೇಲೆ ಗೊತ್ತಾಗಿರುವಂಥದ್ದು. ಇದು ಇನ್ನೆಷ್ಟು ಬಗೆದ್ರೆ ಇನ್ನೇನೇನು ಸಿಗ್ಬೋದು ಅನ್ನೋಂಥ ಕುತೂಹಲ ನನಗೂ ಇದೆ. ಮತ್ತು ಇದನ್ನು ಈಗಾಗಲೇ ಗೃಹ ಮಂಡಳಿ ಅಧ್ಯಕ್ಷರಾಗಿ 4ನೇ ಬಾರಿ ಶಾಸಕರಾಗಿರ್ತಕ್ಕಂಥ, ಮಂತ್ರಿ ದರ್ಜೆ ಸ್ಥಾನಮಾನ ಹೊಂದಿರತಕ್ಕಂಥ ಮಾನ್ಯ KM ಶಿವಲಿಂಗೇಗೌಡರು ಕೂಡ ಇದಾಗಿದೆ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಈ 90 ಜನ ಮನೆಗಳು ಮಂಜೂರಾಗಿರುವಂಥವ್ರ ಪಟ್ಟಿ ನನ್ನ ಹತ್ರ ಇದೆ ಮತ್ತು ಇದನ್ನು ಅವರು ಒಪ್ಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್, ಭೋಜನಾಯ್ಕ, ಅಜ್ಜಪ್ಪ, ಉಮೇಶ್, ಜಯರಾಮ್ ಇದ್ರು. ನಗರದ ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘದ 12ನೇ ಸರ್ವ ಸದಸ್ಯರ ಮಹಾಸಭೆ ಆಗಸ್ಟ್ 31ರಂದು ಬೆಳಗ್ಗೆ 11:30ಕ್ಕೆ ರವೀಂದ್ರನಗರದ ಕುರುಹಿನಶೆಟ್ಟಿ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ KC ಕೃಷ್ಣಶೆಟ್ಟಿ ತಿಳಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘವು 11 ವರ್ಷ ಯಶಸ್ವಿಯಾಗಿ ಪೂರೈಸಿ 12ನೇ ವರ್ಷದ ಮಹಾಸಭೆಯನ್ನು ಅದ್ಧೂರಿಯಾಗಿ ನಡೆಸುತ್ತಿದೆ. ಪ್ರತಿ ವರ್ಷ ಸದಸ್ಯರಿಗೆ 10% ಲಾಭಾಂಶ ವಿತರಣೆ ಮಾಡಲಾಗುತ್ತಿದೆ. ಪ್ರಸ್ತುತ ಸಂಘದಲ್ಲಿ 401 ಮಂದಿ ಸದಸ್ಯರಿದ್ದು ಸಂಘವು 9 ಲಕ್ಷ ರು ಷೇರುಧನ ಸಂಗ್ರಹಿಸಿದೆ. 2024-25ನೇ ಸಾಲಿನಲ್ಲಿ 45.49 ಲಕ್ಷ ರು ಹೂಡಿಕೆ ಮಾಡಿ 80 ಲಕ್ಷ ರು ಸಾಲ ನೀಡಿದೆ. ಒಟ್ಟು 2.18 ಕೋಟಿ ರು ದುಡಿಯುವ ಬಂಡವಾಳ ಹೊಂದಿರುವ ಸಂಘವು 4.05 ಲಕ್ಷ ರು ಆದಾಯ ಗಳಿಸಿದೆ ಎಂದರು. ಪಿಗ್ಗಿ ಏಜೆಂಟ್ ಮೂಲಕ ಪ್ರತಿದಿನ 50,000 ಸಂಗ್ರಹಣೆ ನಡೆಯುತ್ತಿದೆ. ಮಹಾಸಭೆಯಲ್ಲಿ 2024-25ನೇ ಸಾಲಿನಲ್ಲಿ ಸ್ನಾತಕ, ಸ್ನಾತಕೋತ್ತರ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು. ಇದರ 12ನೇ ಸರ್ವ ಸದಸ್ಯರ ಮಹಾಸಭೆಯನ್ನು ನಾವು ದಿನಾಂಕ 31/8/25 ಭಾನುವಾರ ಬೆಳಗ್ಗೆ 11:30 ಗಂಟೆಗೆ ನಾವು ಇಟ್ಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು KC ಕೃಷ್ಣಶೆಟ್ಟಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಬ್ಯಾಂಕು ಪ್ರಾರಂಭವಾಗಿ 12 ವರ್ಷ ಆಗಿದೆ. 11 ವರ್ಷಗಳನ್ನು ತುಂಬಿ 12 ವರ್ಷದ ಸಭೆಯನ್ನು ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ಕೂಡ ನಾವು ಆದಾಯದಲ್ಲಿ ನಡೆಸ್ಕೊಂಬರ್ತಾ ಇದ್ದೇವೆ. ಕಳೆದ ವರ್ಷ ನಾವು 2.19 ಕೋಟಿ ವ್ಯವಹಾರ ಮಾಡಿ
4,05,000 ಆದಾಯವನ್ನು ನಾವು ಮಾಡಿದ್ದೇವೆ. ನಾವು ಪ್ರತಿ ವರ್ಷ ಕೂಡ ಪರಾಮದಿಂದ 10% ಡಿವಿಡೆಂಡ್ ಕೊಡ್ಕೊಂಬರ್ತಾ ಇದ್ದೇವೆ ಷೇರುದಾರರಿಗೆ, ಸದಸ್ಯರುಗಳಿಗೆ. ಹಾಗೆ ಪ್ರತಿನಿತ್ಯ ನಾವು ಪಿಗ್ಮಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. 5 ಜನ ಪಿಗ್ಮಿ ಸ್ಟೇಟ್ ಲೆವೆಲ್ ಅಂತಂದರೆ ಕೇಂದ್ರ ಸಂಘಕ್ಕೆ ನಾನು ಅಭೂತವಾದ ನನಗೆ ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಸಮೇತ ನಮ್ಮ ಕುಲಬಾಂಧವರಿಗೆ ಈ ಮೂಲಕ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಂತೂ ನಮ್ಮ ನೇಕಾರ ಪುಣ್ಯಶೆಟ್ಟಿ ಜನಾಂಗ ಅಂದರೆ ತುಂಬ ಅಭೂತವಾಗಿ ಬೆಳೆದಿರೋಂಥ ಒಂದು ಸಂಸ್ಥೆಗಳು, ಮಹಿಳಾ ಸಮಾಜ ಇರ್ಬೋದು, ಪತ್ತಿರದ ಆಕಾರ ಇರ್ಬೋದು, ವಿದ್ಯಾರ್ಥಿ ನಿಲಯ ಇರ್ಬೋದು, ಕುರಿಶೆಟ್ಟಿ ಭವನ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಈಗ ಪದಾರ್ಪಣೆಯಾಗಿ ನಾನು ಮತ್ತು ಕೃಷ್ಣ ಶೆಟ್ಟಿ ಅವರು ಸ್ಟೇಟ್ ಲೆವೆಲಲ್ಲೂ ನಾವು ಕಾಂಪೀಟ್ ಮಾಡಿ ನಮಗೆ ಅಭೂತವಾದ ಶಕ್ತಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಸಮಾಜದವರು. ನೇಕಾರ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ನಟರಾಜು, ಪ್ರೇಮಮ್ಮ, ತಿಮ್ಮರಾಯ ಶೆಟ್ಟಿ, ರತ್ನಮ್ಮ ವೆಂಕಟೇಶ್, ಚಂದ್ರಶೇಖರ್, ನಾರಾಯಣ ಶೆಟ್ಟಿ, ಬಾಲಕೃಷ್ಣ ಇದ್ದರು. ರಾಜಕೀಯ ಪಕ್ಷಗಳು ಧಾರ್ಮಿಕ ಕಾರ್ಯಕ್ರಮ, ವಿಜಯೋತ್ಸವ, ಹಬ್ಬ ಹರಿದಿನ ಇತ್ಯಾದಿ ಉತ್ಸವ ಹಾಗೂ ಮೆರವಣಿಗೆ ವೇಳೆ ಡಿಜೆ ನಿಷೇಧ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರ ನಿರ್ಧಾರವನ್ನು ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಹಾಗೂ ಮುಸ್ಲಿಂ ಮುಖಂಡರು ಸ್ವಾಗತಿಸಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಶೀರ್ ಅಹಮದ್, ಡಿಜೆ ಮೆರವಣಿಗೆಯಿಂದ ಅನೇಕರಿಗೆ ಆಗುತ್ತಿದ್ದ ಹಲವು ರೀತಿಯ ತೊಂದರೆಗಳು, ಮುಜುಗರದ ಸನ್ನಿವೇಶಗಳು ತಪ್ಪಲಿವೆ. ಶಾಂತಿಯುತವಾಗಿ ಅವರವರ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಹಬ್ಬ ಮೆರವಣಿಗೆ ಆಚರಿಸಲು ಅನುಕೂಲವಾಗಲಿದೆ. ಎಲ್ಲಾ ಸಮುದಾಯದವರು ಅವರವರ ಧಾರ್ಮಿಕ ಮೆರವಣಿಗೆ ಆಚರಣೆಗಳನ್ನು ಶಾಂತಿ ಸೌಹಾರ್ದವಾಗಿ ಆಚರಣೆ ಮಾಡುವುದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯುವುದಿಲ್ಲ. ದುಬಾರಿ ಹಣ ಖರ್ಚು ಮಾಡಿ ಡಿಜೆ ಬಳಸುವುದರಿಂದ ಅದರ ಕರ್ಕಶವಾದ ಸದ್ದಿನಿಂದ ಶಬ್ದ ಮಾಲಿನ್ಯ, ಕಿವಿಗಳ ತಮಟೆ, ಪರದೆ ಒಡೆದು ಹೋಗುವುದು, ಹೃದಯ ಸಮಸ್ಯೆ ಇರುವವರಿಗೆ ತೊಂದರೆ, ಸಂಬಂಧವಿಲ್ಲದ ವೇಷಭೂಷಣ, ವಿಕೃತ ನರ್ತನ ಮೆರವಣಿಗೆಗಳ ಆಶಯಗಳಿಗೆ ಧಕ್ಕೆ ತರಲಿದೆ. ಸುಸಂಸ್ಕೃತರು ಮುಜುಗರ ಪಡುವಂತಾಗುತ್ತದೆ. ಕುಣಿಯುವ ಭರಾಟೆಯಲ್ಲಿ ಮದ್ಯಪಾನ ಮಾಡಿ ಮಾದಕ ವಸ್ತು ಸೇವಿಸಿ ಯುವಕರು ಹಾದಿ ತಪ್ಪುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಡಿಜೆ ನಿಷೇಧ ಮಾಡಿರುವುದರಿಂದ ಈ ರೀತಿಯ ಎಲ್ಲ ಅವಾಂತರಗಳು ತಪ್ಪಲಿವೆ ಎಂದು ಹೇಳಿದರು. ಮೆರವಣಿಗೆಗಳಲ್ಲಿ ಡಿಜೆ ಬಳಕೆಯನ್ನು ಮಾಡುವುದು ಇದನ್ನು ನಿಷೇಧ ಮಾಡಲಿಕ್ಕಿದೆ. ಇದನ್ನು ನಾವೆಲ್ಲ ತುಂಬ ಹೃದಯದಿಂದ, ತುಂಬ ಗೌರವದಿಂದ ಇದನ್ನು ಸ್ವಾಗತ ಮಾಡ್ತೀವಿ. ಇದು ತುಂಬ ಸಮಸ್ಯೆ ಆಗ್ತಾಯಿತ್ತು. ಡಿಜೆ ಹಾಕ್ಕೊಂಡು ಜನ, ಇದು ಮೀಲಾದ್ ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ, ಅವರ ಹುಟ್ಟುಹಬ್ಬ. 1457ನೇ ವರ್ಷದ ಮೀಲಾದುನ್ ನಬಿ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮೆರವಣಿಗೆ ಮೂಲಕ ನಮ್ಮ ಮುಸ್ಲಿಂ ಸಂಸ್ಕೃತಿ ಸಂಸ್ಕಾರದಿಂದ ಪಾದಯಾತ್ರೆಗೆ ನಾವು ಜುಲೂಸ್ ಅಂತೀವಿ. ಅದರಲ್ಲಿ ಜಿಕ್ರ್ ಅಂದರೆ ಜಪ ಮಾಡ್ಕೋ ದೈವನಾಮ, ಅತ್ಯಂತ ಭಕ್ತಿಯಿಂದ ಈ ಒಂದೇ ವಿಶೇಷವಾದಂಥ ಇದು ಪಾದಯಾತ್ರೆ ಮೂಲಕ ಇದನ್ನು ಮಾಡುವಂಥ ಕಾರ್ಯಕ್ರಮ. ಇದರಲ್ಲಿ ಧಾರ್ಮಿಕ ಶ್ರದ್ಧೆ, ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುವಂಥದ್ದು ಇದು. ಆದರೆ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಖಾಸಿಂ, ಸೈಯದ್ ಅನ್ವರ್, ರಫೀಕ್ ಸವೇರಾ ಇದ್ದರು. ಓಮಿನಿ ಆಕ್ಟಿವ್ ಹೆಲ್ತ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿಯು ಒಪ್ಪಂದದ ಪ್ರಕಾರ ರೈತರು ಬೆಳೆದ ಬೆಳೆಯನ್ನು ಖರೀದಿಸಲು ಮತ್ತು ರೈತರ ಹಣ ಪಾವತಿ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಕಾರ್ಖಾನೆ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಕಂಪನಿಯ ಎಫ್ಸಿ ಚಂದ್ರಕುಮಾರ್ ನಾಯ್ಕ ಮಾತನಾಡಿ, ಈ ಕಂಪನಿಯಲ್ಲಿ ಬೆಳೆ ಬೆಳೆದ ರೈತರು ಮತ್ತು ಫೀಲ್ಡ್ ಕೋಆರ್ಡಿನೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಈ ಕಂಪನಿ ಬೀಜಗಳನ್ನು ರೈತರಿಗೆ ಕೊಟ್ಟು ಚೆಂಡು ಹೂ ಬೆಳೆಸಿದ್ದು ಕಂಪನಿಯ ಕರಾರಿನ ಪ್ರಕಾರ ನಿಗದಿತ ಬೆಲೆಗೆ ಒಪ್ಪಂದ ಮಾಡಿದ್ದರು. ಆದರೆ ಈಗ ಚೆಂಡು ಹೂ ಬೆಳೆಯ ಹೂಗಳನ್ನು ಖರೀದಿ ಮಾಡಲು ಕಂಪನಿಯು ವಿಳಂಬ ಮಾಡುತ್ತಿದ್ದು ಇದರಿಂದ ರೈತರಿಗೆ ಇಳುವರಿ ಕುಂಠಿತವಾಗಿದೆ. ಈಗ 15 ದಿನದಿಂದ ದಿನಕ್ಕೊಂದು ಆದೇಶದಂತೆ 1 ದಿನ ತೆಗೆದುಕೊಳ್ಳುವುದು, 2 ದಿನ ಬಿಡುವುದು, ಈ ರೀತಿ ಮಾಡುತ್ತಿದ್ದಾರೆ. ಇದರಿಂದ ಸುಮಾರು 8,000 ಎಕರೆ ರೈತರಿಗೆ ಅನ್ಯಾಯವಾಗಿದ್ದು ಕಂಪನಿಯು ಇನ್ನು ಮುಂದೆ ಯಾವುದೇ ಅಡೆತಡೆ ಇಲ್ಲದೆ ರೈತರು ಬೆಳೆದ ಹೂಗಳನ್ನು ಖರೀದಿ ಮಾಡುವಂತೆ ಮತ್ತು ರೈತರ ಹಣವನ್ನು ಸಕಾಲಕ್ಕೆ ಕೊಡುವಂತೆ ಮನವಿ ಮಾಡಿದರು. ಕಂಪ್ನಿಯ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ. ಪ್ರತಿದಿನ ರೈತರು 1,000 ಟನ್ ಹೂವನ್ನು ಉತ್ಪಾದನೆ ಮಾಡಿದರೆ ಇವರು ತಗೊಳ್ತಾ ಇರೋದು 250 ಟನ್ ಅಷ್ಟೇ. ಇನ್ನು 750 ಟನ್ನು ಎಫ್ಸಿ ಮನೆ ಮುಂದೆ ಇದ್ದಾವೆ. ಮೇನಾಗಿ ಇವರು ಇಲ್ಲಿ ಬಂದಿರೋದು ಕೊಪ್ಪಳ ಎಫ್ಸಿಗಳು, ಚಿತ್ರದುರ್ಗ ಎಫ್ಸಿಗಳು, ಆಮೇಲೆ ವಿಜಯನಗರ ಎಫ್ಸಿಗಳು, ಹಾವೇರಿ, ದಾವಣಗೆರೆ, ಟೋಟಲ್ 5 ಜಿಲ್ಲೆ ಎಫ್ಸಿಗಳು ಬಂದಿದ್ದಾರೆ. ಇಲ್ಲಿ ಬಂದಿರೋದು ಉದ್ದೇಶ ಅಷ್ಟೇ, 25 ದಿವಸದಿಂದ ಪೇಮೆಂಟ್ ಆಗಿಲ್ಲ. ಆಮೇಲೆ ಕನಿಷ್ಠ ಎಲ್ಲಿ ಬೇಕಲ್ಲ ಪಾಯಿಂಟ್ ಮಾಡಿ 12 ಪಾಯಿಂಟ್ ಮಾಡಿದರೆ 12 ಪಾಯಿಂಟಲ್ಲಿ 10 ಪಾಯಿಂಟನ್ನು ಕ್ಲೋಸ್ ಮಾಡಿದ್ದಾರೆ. 2 ಪಾಯಿಂಟ್ ಇದ್ದಾವೆ. 2 ಪಾಯಿಂಟನ್ನು ಮುಂಜಾನೆ 10 ಗಂಟೆಯಿಂದ ಓಪನ್ ಮಾಡಿ ಸಾಯಂಕಾಲ 6 ಗಂಟೆ ಕ್ಲೋಸ್ ಮಾಡ್ತಾರೆ ಸರ್. ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು.
ಆಮೇಲೆ ಏನಾರು SQ ಅವ್ರ ಹತ್ರ ಏನಾರು ದಯವಿಟ್ಟು ಏನಾರು ಸಹಕಾರ ಅಂತ ಹೇಳಿದರೆ ಅವರು ಯಾವುದೇ ರೀತಿಯಾಗಿ ನಮ್ಮನ್ನು ಸಹಕಾರ ಕೊಡ್ತಾಯಿಲ್ಲ. ಇಲ್ಲಿ ಬಂದ್ರೆ ಮುಂಜಾನೆ ಯಾವುದೇ ರೀತಿಯಲ್ಲಿ ನಮಗೆ ಸಹಕಾರ ಇಲ್ಲ. MD ಅವರು ಬರ್ತಾಯಿಲ್ಲ. ನಮಗೆ ಕೊಟ್ಟಂಥ ಬೀಜವಾರಿ ಯಾವುದೇ ರಾಜಕೀಯ ಮಹತ್ವ ಬೆರೆಸದಿರಿ, ಪಕ್ಷ ಯಾವುದೇ ಇರಲಿ ಸಾರ್ವಜನಿಕರ ಕೆಲಸ ಮಾಡಲು ಸದಾ ಸಿದ್ಧರಿದ್ದೇವೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ದೇಶಾಣಿ ಆನಂದ್ ತಿಳಿಸಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಲೋಕಸಭಾ ಸದಸ್ಯರ ಅನುದಾನದಡಿ 5 ಲಕ್ಷ ವೆಚ್ಚದಲ್ಲಿ ಅಡುಗೆ ಮನೆ ಮತ್ತು ಶೌಚಾಲಯ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 5 ತಿಂಗಳ ಹಿಂದಷ್ಟೇ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಶಿವರಾಮ್ ಹೆಬ್ಬಾಳು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮುದಾಯ ಭವನದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದ್ದನ್ನು ಗಮನಿಸಿ ಲೋಕಸಭಾ ಸದಸ್ಯರ ಬಳಿ ಚರ್ಚಿಸಿ ಅನುದಾನ ಕೊಡಿಸುವ ಭರವಸೆ ನೀಡಿದ್ದರು. ಅದರಂತೆ ಕೊಟ್ಟ ಮಾತಿನಂತೆ ನಡೆದುಕೊಂಡು ಕಾಮಗಾರಿಗೆ 5 ಲಕ್ಷ ಅನುದಾನ ನೀಡಿದ್ದು, ಕಾಮಗಾರಿ ಮುಂದುವರಿಸಲು ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇವತ್ತು ಲೋಕಸಭಾ ಸದಸ್ಯರ ಅನುದಾನದಡಿ ಹೆಬ್ಬಾಳು ಗ್ರಾಮಕ್ಕೆ ಏನು ಅಡುಗೆ ಮನೆ ಮತ್ತು ಏನು ಬಾತ್ರೂಮು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಇವತ್ತು ಏನೋ ಒಂದು ಹೆಬ್ಬಾಳು ಗ್ರಾಮಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಉಮಾಶಂಕರ್ ಅವರ ಒಂದು ಮತ್ತು ಇಲ್ಲಿ ನಮ್ಮ ಆನಂದ್ ದೇಶಾಣಿಯವರು ಮತ್ತು ಸಂತೋಷಣ್ಣನವರು ಮತ್ತು ಕಾಂಗ್ರೆಸ್ ಶಿವರಾಮಣ್ಣನವರ ಪ್ರಯತ್ನ ಇವತ್ತು ಮಿಗಿಲಾಗಿ ನಮಗೇನಾಗಿದೆ ಅಂದರೆ 5 ಲಕ್ಷ ರೂಪಾಯಿ ಇವತ್ತು ದುಡ್ಡು ಸರ್ಕಾರದಿಂದ ತರೋಂಥದ್ದು ಭಾರಿ ಕಷ್ಟ ಇದೆ. ಅಂಥದ್ರಲ್ಲೂ ಇವತ್ತು 5 ಲಕ್ಷ ರೂಪಾಯಿ ತಂದು ಇವತ್ತು ಈ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಬಳಿಕ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಹೆಬ್ಬಾಳು ಗ್ರಾಮ ದೊಡ್ಡ ಗ್ರಾಮವಾಗಿದ್ದು ಇಲ್ಲಿಗೆ 5 ಲಕ್ಷ ಅನುದಾನ ಸೀಮಿತ ಅಲ್ಲದೆ ಹೆಚ್ಚಿಗೆ ಅನುದಾನದ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಗ್ರಾಮಕ್ಕೂ ಅನುದಾನ ನೀಡುವಂತೆ ಸಂಸದರ ಬಳಿ ಚರ್ಚಿಸಿ ಅಭಿವೃದ್ಧಿಗೆ ಕೈಜೋಡಿಸೋಣ ಎಂದರು. ಗ್ರಾಮದಲ್ಲಿ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಉಳಿಕೆ ಕಾಮಗಾರಿಗಳನ್ನು ನೆರವೇರಿಸೋದಕ್ಕೋಸ್ಕರ ಒಂದು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಈಗ ಹೆಬ್ಬಾಳು ಗ್ರಾಮದಲ್ಲಿ ಇದು ಅರ್ಧಕ್ಕೆ ನಿಂತಿದ್ದಂಥ ಕಾಮಗಾರಿ ಏನಿತ್ತು ಇದನ್ನು ಪೂರ್ಣ ಮಾಡಿಸೋದಕ್ಕೋಸ್ಕರ ಲೋಕಸಭಾ ಸದಸ್ಯರ ಮಾತಾಡಿದಾಗ ಹಂತವಾಗಿ ಗ್ರಾಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಪ್ರಾರಂಭದಲ್ಲಿ 5 ಲಕ್ಷ ಹಣ ಕೊಟ್ಟಿದ್ದಾರೆ. ಅದರಲ್ಲಿ ಅಡುಗೆ ಮನೆ ಮತ್ತು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳು ಮಾಡ್ಕೊಂಡು ಮುಂದುವರೆದು ನಮ್ಮ ಏನು ಲೋಕಲ್ ಲೀಡರ್ಸ್ ಇದೆ ಉಮಾಶಂಕರ್ ಅಂಡ್ ಬೇರೆಯವರು ಏನಿದ್ದಾರೆ ನಮ್ಮ ಇವರೆಲ್ಲ ಅವ್ರಿಗೊಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೀವಿ. ಇದು ಪೂರ್ಣ ಆಗೋ ತನಕ ಏನೇನು ಹಂತವಾಗಿ ಗ್ರ್ಯಾಂಟ್ ಬೇಕಾಗುತ್ತೆ ಅದನ್ನು ಬಿಡುಗಡೆಗೊಳಿಸೋದಕ್ಕೆ ನಾವಾದರೂ ಶಕ್ತರಾಗಿದ್ದೀವಿ. ನಾವು ಆಲ್ರೆಡಿ ಲೋಕಸಭಾ ಸದಸ್ಯರ ಹತ್ರ ಮಾತಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ ಕೂಡ. ಇಲ್ಲ ಅದೇನು ಕಾಮಗಾರಿ ಹಣ ಒಪ್ಕೊಂಬನ್ನಿ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಲೋಕಸಭಾ ಸದಸ್ಯರು ಒಪ್ಕೊಂಡಿದ್ದಾರೆ. ಹಂಗಾಗಿ ಆಮೇಲೆ ಇದರ ನಂತರ ಹೆಬ್ಬಾಳಲ್ಲಿ ಇನ್ನು ಯಾವುದೇ ಥರದ ರೆವಿನ್ಯೂ ಇಲಾಖೆ ಸಮಸ್ಯೆಗಳಿರ್ಬೋದು. ಕಾರ್ಯಕ್ರಮದಲ್ಲಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೈಂಟ್ ರವಿ, ಹೆಬ್ಬಾಳು ಗ್ರಾಮಸ್ಥರಾದ ಉಮಾಶಂಕರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಘ್ನೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರು ಯೋಜನೆ ಜಾರಿಯಾದರೆ ನಮ್ಮ ಭಾಗದ ರೈತರಿಗೆ ಮರಣ ಶಾಸನವಾಗುತ್ತದೆ ಎಂದು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ಆರೋಪ ವ್ಯಕ್ತಪಡಿಸಿದರು. ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೆಆರ್ಎಸ್ ಅಣೆಕಟ್ಟಿನಿಂದಲೇ ಬೆಂಗಳೂರಿಗೆ ನೀರು ತೆಗೆದುಕೊಳ್ಳಲು 6,939 ಕೋಟಿ ರು ಯೋಜನೆ ರೂಪಿಸಿದ್ದು, ಈ ಯೋಜನೆ ಜಾರಿಯಾದರೆ ಮಳವಳ್ಳಿ ಭಾಗದ ರೈತರ ಜಮೀನಿಗೆ ಬೇಸಾಯ ಮಾಡಲು ನೀರು ಮರೀಚಿಕೆಯಾಗಲಿದೆ. ಇದರ ಬಗ್ಗೆ ಮಳವಳ್ಳಿ ಜನತೆಗೆ ಜಾಗೃತಿ ಮೂಡಿಸಲು ಇದೇ 31ರಂದು ಅಂಬೇಡ್ಕರ್ ಭವನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಉದ್ದೇಶದ ಬಗ್ಗೆ ನಾಟಕವನ್ನು ನಡೆಸಲಾಗುತ್ತದೆ. ಇದಲ್ಲದೆ ಅಂಜುಹಳ್ಳಿ ಪ್ರಸನ್ನರವರು ಕೆಆರ್ಎಸ್ ಅಣೆಕಟ್ಟು ಬಗ್ಗೆ ಭಾಷಣ ಮಾಡಲಿದ್ದಾರೆ. ಎಲ್ಲಾ ರೈತರು ಹಾಗೂ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿಕೊಂಡರು. ನಾಟಕವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನದಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ನಾಟಕವನ್ನು ಅತ್ಯಂತ ತುರ್ತಾಗಿ ಇಟ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ, ಇತ್ತೀಚೆಗೆ ಕಾವೇರಿ 5 ಹಂತ ನೀರು ಹೋಗ್ತಾ ಇದೆ. 6ನೇ ಹಂತ ನೀರನ್ನು ತಗೊಂಡು ಹೋಗ್ಬೇಕು ಅಂತ ಕರ್ನಾಟಕ ಸರ್ಕಾರ ಯೋಜನೆ ಹಾಕ್ಕೊಂಡು DPR ರೆಡಿಯಾಗಿದೆ. 5 ಹಂತ ತಗೊಂಡುವಂಥ ಟೀಕೆಯಲ್ಲಿ ಬಿಟ್ಟು KRS ಅಣೆಕಟ್ಟೆಯಲ್ಲಿ, ಅಂದರೆ ಅಣೆಕಟ್ಟೆಗಿಂತ ಮೊದಲೇ ನೀರು ಬರ್ತಕ್ಕಂಥ KR ನಗರದ ಸಮೀಪ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಟ್ಟೆಪುರ ಅಂತಕ್ಕಂಥ ಊರಿನಿಂದ ನೀರನ್ನ ತಗೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ DPR ರೆಡಿ ಮಾಡಿ ಸುಮಾರು 6,939 ಕೋಟಿ ರೂಗಳನ್ನು ಈಗಾಗಲೇ ತೆಗೆದಿರಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಚಿಕ್ಕಣ್ಣ, ವೀರಭದ್ರ, ಮಹದೇವಯ್ಯ, ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು.
ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಅತಿ ಗಣ್ಯರ ವಸತಿ ಗೃಹದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಎಸ್ಸಿ ಪಕ್ಷಗಳನ್ನು ತೊರೆದು 50ಕ್ಕೂ ಹೆಚ್ಚು ಮಂದಿ ಯುವಕರು ಭಾರತೀಯ ಜನತಾ ಪಾರ್ಟಿಗೆ ಗುರುವಾರ ಸೇರ್ಪಡೆಯಾದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ವಿವಿಧ ಪಕ್ಷವನ್ನು ತೊರೆದ ಸಂತೋಷ್ ಹಾಗೂ ಟೀಂ ಮಾಜಿ ಸಚಿವ ಎನ್ ಮಹೇಶ್, ಎಸ್ ಬಾಲರಾಜ್ ರವರ ಸಮ್ಮುಖದಲ್ಲಿ ಸೇರ್ಪಡೆಯಾದರು. ಮೋಳೆ ಬಡಾವಣೆಯ ರಾಜೇಶ್, ನವೀನ, ರಾಜು, ದರ್ಶನ್, ಅಭಿ, ರಘು, ಕಿರಣ್, ರವಿ, ಮುಡಿಗುಂಡ ಬಡಾವಣೆಯ ರಾಜು, ಧನುಷ್, ಮಣಿ, ಪ್ರಜ್ಜು, ಸಂತೋಷ, ಜಗ್ಗು, ರವಿ ಹಾಗೂ ಇತರರು ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಾಸಕ ಎನ್ ಮಹೇಶ್, ಮಾಜಿ ಶಾಸಕ ಎಸ್ ಬಾಲರಾಜ್ ಅವರು ಸೇರ್ಪಡೆಯಾದವರನ್ನು ಬಿಜೆಪಿ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಮಾಜಿ ಸಚಿವ ಎನ್ ಮಹೇಶ್, ಕಾಂಗ್ರೆಸ್ ಪಕ್ಷದಿಂದ ಬೇಸತ್ತು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆಂದು ತಿಳಿಸಿದರು. ನಮ್ಮ ಕೊಳ್ಳೇಗಾಲದ ಉಪ್ಪಾರ ಮೊಳೆ ಮತ್ತು ಮುಡಿಗುಂಡ ಈ ಭಾಗದ ಸುಮಾರು 50 ಜನ ಯುವಕರು ಮತ್ತು ಈ ಯುವ ವಯಸ್ಸಿನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವಕರು, ಆಟೋ ಡ್ರೈವರ್ಸು, ಆ ಥರ ಕೆಲಸ ಮಾಡ್ತಕ್ಕಂಥವ್ರು. ಮತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಯುವಕನು ತನ್ನ ದಿನನಿತ್ಯದ ಅಗತ್ಯಗಳನ್ನು ತಾನೇ ದುಡಿದು ಪೂರೈಸ್ಕೊಳ್ಳುವಂಥ ಶಕ್ತಿ ಇರುವಂಥ ಯುವಕರು 50 ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸ್ವಯಂ ಪ್ರೇರಣೆಯಿಂದ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ನಾನು ಮತ್ತು ಬಾಲರಾಜ್ ಅವರ ಸಮ್ಮುಖದಲ್ಲಿ ಸಂತೋಷ್ ಅಂಡ್ ಟೀಮ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದಾರೆ. ನಂತರ ಮಾತನಾಡಿದ ಮಾಜಿ ಶಾಸಕ ಎಸ್ ಬಾಲರಾಜ್, ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ಬೇಸತ್ತು ಕಾಂಗ್ರೆಸ್, ಬಿಎಸ್ಪಿ ಹಾಗೂ ಜೆಡಿಎಸ್ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷವನ್ನು ಬೆಂಬಲಿಸುತ್ತಿದ್ದಾರೆಂದು ತಿಳಿಸಿದರು. ಭವಿಷ್ಯ ಇಲ್ಲ ಅನ್ನೋದು ಯುವಕರಿಗೆ ಅರ್ಥ ಆಗ್ತದೆ. ಅವರು ಆಡಳಿತ, ಈ ಗ್ಯಾರಂಟಿ ಯೋಜನೆ ಮುಖಾಂತರ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಏನನ್ನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದಿರತಕ್ಕಂಥ ಯುವಕರು ಇವತ್ತು ಭಾರತೀಯ ಜನತಾ ಪಕ್ಷದ ತತ್ವ, ಸಿದ್ಧಾಂತ, ದೇಶಗಳಿಗೆ ಒಪ್ಪಿ ನಮ್ಮ ಪಕ್ಷಕ್ಕೆ ಇವತ್ತು 50ಕ್ಕೂ ಅಧಿಕ ಯುವಕರು ನಮ್ಮನ್ನು ಸೇರ್ಪಡೆಯಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಈ ದೇಶದ ಸಮಗ್ರತೆ ಮತ್ತು ಏಕತೆಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಸಿದ್ದಪ್ಪಾಜಿ, ಮುಖಂಡರು ಸೋಮಣ್ಣ ಉಪಾರ್, ಕೆಕೆ ಮೂರ್ತಿ, ಮೊಳೆ ವರದರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲಾ ಕಾಲದಲ್ಲೂ ಒಂದಲ್ಲ ಒಂದು ರೀತಿಯ ಘಟನೆಗಳು ನಡೆದಿವೆ. ಅದರ ಪ್ರತಿಫಲವನ್ನು ಒಂದು ದಿನ ಊಟ ಮಾಡಲೇಬೇಕು. ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಮಾಜಿ ಪ್ರಧಾನಿ ಗುಡುಗು. ಈ ಬಾರಿಯ ದಸರಾ ಆಚರಣೆಯ ಬೆಳವಣಿಗೆಗಳು ಕಳವಳಕಾರಿಯಾಗಿವೆ. ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ನಡೆದಿರುವ ರಾಜಕೀಯವು ಬೇಸರ ಮೂಡಿಸಿದೆ. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಪ್ರಕಟಣೆ. ಬಾಣಾವರ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ. ಶಾಸಕ ಕೆಎಂಸಿ ರಾಜೀನಾಮೆಗೆ ಆಗ್ರಹ. ಪಿಡಿಒ, ಇಒ ಅಮಾನತ್ತಾಗದಿದ್ದರೆ ಧರಣಿಯ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.